ಗೈಸ್ ನಮಸ್ತೆ, ನಾನು ನಿಮ್ಮ ನಂದೀಶ ತುಮಕೂರು. ನೀವು ನೋಡ್ತಿರೋದು ಎನ್ಫಾರ್ಟ್ ನಂದಿ ಕನ್ನಡ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ದುಡ್ಡು ಬೇಕಾಗಿತ್ತು, ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಹಾಗಾಗಿ ಯೋಚನೆ ಮಾಡ್ತಾ ಇದ್ದೆ. ಭಾನುವಾರ ಅಂತ ಜ್ಞಾಪನ ಬಂತು. ಭಾನುವಾರ ಚೇಳೂರಲ್ಲಿ ತೆಂಗಿನಕಾಯಿ ಸಂತೆ ನಡೆಯುತ್ತಲ್ವಾ ಅಂದ್ಕೊಂಡು ಕಾಯಿನ ಒಂದು 150 ಕಾಯಿನ ಚೀಲಕ್ಕೆ ತುಂಬ್ಕೊಂಡು 2 ಬೈಕಲ್ಲಿ ಸರಿಯಾಗಿ ಬಿಸಿಲು ಬೇರೆ ಹೊಡಿತೈತೆ, ಅದರಲ್ಲೇ ಹೊರಟ್ವಿ. ಅಲ್ಲೇ 11:30 ಆಗಿತ್ತು ಟೈಮು. 11:30 ಅಷ್ಟರಲ್ಲೆಲ್ಲ ಇಲ್ಲಿ ಸಂತೆ ಮುಗ್ದೋಗ್ಬಿಟ್ಟಿರುತ್ತಂತೆ. ನಮ್ಮೂರಿಂದ ಇಲ್ಲಿಗೆ 30 ಕಿಲೋಮೀಟ್ರ್ ಆಗುತ್ತೆ. ಈ ಉರ್ಜಿಯ ಬಿಸಿಲಲ್ಲೇ ಬಂದಿದ್ದೀವಿ. ಇಲ್ಲಿ ಯಾರೋ ಸರಿ ಏನಪ್ಪ ಇಲ್ಲಿ ಸುರಿ ನಾವೇ ತಗೊಂತೀವಿ ಅಂದರು. ಹಂಗಾಗಿ ಹೆಂಗೋ ತಗೊಂತಾರಲ್ಲ ಅಂತ ಸುರಿತಾ ಇದ್ದೀವಿ. ಬನ್ನಿ ಎಷ್ಟಕ್ಕೆ ತಗೊಂತಾರೆ ನೋಡೋಣ. ಎಲ್ಲರಿಗೂ ಯಾವ ಮಹಾರಾಷ್ಟ್ರ ಅಷ್ಟೇ. ಅದೇ ಇದು ತಗೊಂಡಪ್ಪ 2,000 ರೂಪಾಯಿ, 2,100 ರೂಪಾಯಿ, 200 ರೂಪಾಯಿ, 2,200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ, 2,400 ರೂಪಾಯಿ, 500 ರೂಪಾಯಿ, 600 ರೂಪಾಯಿ, 2,600, ಒಂದ್ಸಾರಿ 2,600, 700 ರೂಪಾಯಿ, 2,700 ರೂಪಾಯಿ, ಒಂದ್ಸಾರಿ 2,700, 2,700 ರೂಪಾಯಿ. ಯಾರು ಕೂಗಿಲ್ಲ, ನಮ್ಗೆ ಕೊಡು ಇಲ್ಲ. 2,700 ಕೂಗಿಲ್ಲ, ಬೇರೆ ಯಾರವ್ರೆ. 2,800, 2,800, 2,800. ಚೀಟಿ ಕೊಡಂದ, ಚೀಟಿ ಕೊಡ ನಮ್ಮಲ್ಲಿ ಕೊಡಂದ ಅಂತ ಚೀಟಿ ಇಲ್ಲ. ಚೀಟಿ ಚೀಟಿ ಸ್ವಲ್ಪ ಅಂಗಡಿ ಕಳಿಸ್ಬಿಟ್ಟಲ್ಲ. ಅಣ್ಣ ನಮ್ ಕಾಯಿಗೆ ನಾವು ಬೆಲೆ ಕಟ್ಟಂಗಿಲ್ವಾ? ಹಾ, ಈಗ ಅಲ್ಲೊಂದ್ ಹತ್ತತ್ರ 150 ಕಾಯಿ ಅವೆ. 150 ಎಣ್ಣೆ ಬಂದಿರೋದು. ಹಾ, ಎಷ್ಟ್ ಬಿತ್ ಲೆಕ್ಕ ಹಾಕಿ? ಅಲ್ಲಿ ಕಮ್ಮಿ ಬಿದ್ದೈತಿ, 15 ರೂಪಾಯಿ ಇಲ್ಲಿ ಆದ್ರೂ ಕೊಡೋದಂತೆ ಕೊಡೋದ್ರ ಹೇಳ್ಬಿಡ್ರಿ. ಹಾ ಹಾ, 2,150 2,700 ಏನೋ. 2,700. $18 ರೂಪಾಯಿ ಬಿತ್ತು. 18 ರೂಪಾಯಿ. 18 ರೂಪಾಯಿ. ಹ್ಮ್, ಕೆಲಸ ಮಾಡ್ರಿ. ಹಾ, ಹಾಕಿಬಿಡ್ರಿ. ಹ್ಮ್, ಹೆಂಗೆ ಹೆಂಗೆ 2,000 ರೂಪಾಯಿ ಹಾಕ್ಬಿಡ್ಸಿ ಹೋಗ್ಬಿಡ್ರಿ. ನನಗೆ 2,700. ಹ್ಮ್, ಕಾಯಿ ಲೆಕ್ಕ ಹೆಂಗ್ ಹೇಳ್ತೀರಾ? ಏನು ಅಷ್ಟೇ ಕಾಯಿ ರೇಟ್ ಸ್ವಲ್ಪ ವೀಕ್ ಆಗೈತೆ. 3,000 ರೂಪಾಯಿ ಹಾಕ್ಬಿಡ್ತೀನಿ, ತಾಂಡೆ ಹಾಕೋಗ್ರಿ. ಸುಮ್ಮನೆ ಇದ್ರೆ ಸಮಾಧಾನ ಇಲ್ಲ ಕಾರಣ. ಏನ್ ಮಾಡೋಣಪ್ಪ, ಕಾಯಿ ಸೈಜ್ ನೋಡೋಣ. ಬಜಾರ್ಗಳಿಲ್ಲ. 40 ರೂಪಾಯಿ ಅಂದ್ರು ಕಾಯಿ, ಅದಕ್ಕೆ ನೋಡೋಣ ಅಂತ ತಗೊಂಬಂದ್ವಿ. ಕಡ್ಕೊಂಬಿಡ್ರಪ್ಪ ಅಂದೆ. 3,000 ರೂಪಾಯಿ ಅಂತ ಹೋಗಂದೆ ಕೊಡಲ್ಲ ಅಂತಾರೆ. ಇದಕ್ಕೆ ಹಾಕಿ ಹೇಳ್ಬಿಡಿ, ಇನ್ನೇನ್ ಮಾಡೋದು. ಎಷ್ಟವಣ ಕಾಯಿ? 150 ಅವಣ. 20 ರೂಪಾಯಿ ಬಿದ್ದೈತೆ. 20 ರೂಪಾಯಿ ಕಾಯಿ. ಅದೇ ಅಷ್ಟೇ ಇರೋದು ಈಗ ರೇಟ್. ಮನೆಗೆ ಹಾಕಿ ನೋಡ ಕಾಯಿ ನಿಂಗೆ ಇವು. ಹಂಗೆ ಅಂತಾನೆ ಅಷ್ಟೊಂದು ದಾಡ ಹೋಗಂಗ್ರಿ. ಯಾರಿಲ್ಲ. ನೀರು ಕೊಟ್ಟು ಯಾವ ಒಟ್ಟಾಗಿ 40 ರೂಪಾಯಿ ಅಂದ್ರಣ್ಣ ಕಾಯಿ ರೇಟ್. ಇತ್ತು ರೇಟ್ ಅವಾಗ. ಹ್ಮ್, ದುಡ್ಡು ಕೊಟ್ರೆ 2,700 ರೂಪಾಯಿ ಆಯ್ತು. 3,000 ರೂಪಾಯಿ ಹಾಕಿ ಕೊಡ್ತೀನಿ. ಕೊಡಂದ್ರೆ ಕೊಡೋ ತಗೊಂಡ್ ಹೋಗಷ್ಟೇ, ಇನ್ನೇನು ಮಾಡಕ್ಕಲ್ಲ.
ಎಂತ ಮಾಡೋದ ಎಲ್ಲಾರು ತುಂಬ್ಕೊಂಡು ಅಷ್ಟೇ ಈಗ ಅವ್ರನ್ನ ಕರ್ಕೊಂಡು ಬರ್ತಾನೆ ಈಗ. ಹಾ? ಅಣ್ಣ 3,500 ಮಾಡಿ ಹಾಕಳ್ರಣ ಬರಲ್ಲ ಯಾರಿಲ್ಲ ಬರದ್ ಬಂದಿದೀವಿ ಇನ್ನು. ಯಾರಿಲ್ಲ ಅವ್ರಿಗೆ 2,700 ಮ್ಯಾಗ ಇಲ್ವೇ ಅಲ್ಲ ಅವಯ್ಯ ಹೋದವ ಎಲ್ಲ ನಿಮ್ದೇ ಮಾರ್ಕೆಟ್ ನಿಮ್ದೇ ಸಂತೆ ನಿಮ್ದೇ ರೇಟು. ಅದಕ್ಕೆ ಹೇಳ್ತಾ ಇದೀನಿ. ಹಂಗ 3,000 ಹೇಳಿದೀನಿ. ಅಲ್ಲ 3,000 ರೂಪಾಯಿ ಹಂಗ ಕೊಡಲ್ಲ ಅಲ್ಲ ಅಣ್ಣ ಸೈಜ್ ನೋಡೋಣ ಕಾಯಿ ಸೈಜು. ಹ್ಮ್ ಈ ತರದ್ದು ನಾವು ಕೊಡೋದು ಸುಳ್ಳು 24 ರೂಪಾಯಿ 25 ಹಸೆಕಾಯಿ ಅಲ್ವಾ ಅದು? 22 ರೂಪಾಯಿಗೆ ಹೋಗ್ಲಿ 100 ಕಮ್ಮಿ ಮಾಡಿ 3,400 ಹಾಕೊಳ್ಳೋಣ. ಆಗಲ್ಲ ಹೋಗು, ಯಾರಿಲ್ಲ. ಹಾ. 3,000 ಹೇಳಿದೀನಿ ಹಂಗ 3,000 ಕೊಡೋದು ನನಗೆ ಹ್ಮ್ ಕೊಟ್ರೆ ಗಣಿ ಹಾಕೊಡೋಣ ಹಾಕೊಡ್ಬೋದು. ಗಾಡಿ ತಗೊಂಬಲ್ಲಿ ಇಲ್ಲಪ್ಪ ರೆಡಿ ಬರಲ್ಲ ಅವ್ರು ಅವ್ರ ಎದುರಿಗೆ ಹೇಳ್ಯಾರ ಅಯ್ಯೋ ಸುಮ್ನೆ ನಾವ್ ಎದುರು ರೆಡಿ ಇಲ್ಲ ಏನೋ ಅವ್ರು ಅಣ್ಣ 22 ರೂಪಾಯಿನೂ ಬಿದ್ದಿಲ್ಲ ಅಲ್ಲಿ. ಏನೋ ಮಾಡೋಣ ನಾನೇನು 5,000 ಕೊಟ್ರು ಕೊಡ್ತೀನಿ. ಅಲ್ಲ ಇದೇ 2 ವರ್ಷ ಕೈ ಹಾಕೊಂಡ್ರಿ ಇಲ್ಲ ಮುಚ್ಚ ಸುಳ್ಳೇನ್ ಹೇಳದ್ ಈಗ ಆಗುತ್ತೆ ಇಲ್ವ ನಾನು 3,200 ಕೊಟ್ಟು ಹಾಕ ಹೋಗ್ರಿ 200 ರೂಪಾಯಿ ಮಕ ನೋಡ್ಬೇಡಿ. ಹಾ ತಗೊಂಡೆ ಗೊತ್ತಿರ್ಕೆ ಇದನ್ನ 30-35 ರೂಪಾಯಿ ಯಾರು ತಗೊಂಡ್ ದುಡ್ಡು ಕೊಡ್ತಾರೋ 35 ರೂಪಾಯಿ ಎಲ್ಲಾ ಹಾಕ್ಲಿ 22 ರೂಪಾಯಿ ಹೇಳಿ. ಹೌದು 22 ರೂಪಾಯಿ ಆಯ್ತಾ 3,000 ತಾಕೊಡಂಗ್ರ ಹಾಕೊಡ್ಬೋದು ಹೋಗೋಣ ಬರ್ಕೊಳ್ಳೋಣ. ವಾಪಸ್ ಹಾಕ ಗಣಿ ಶಿಲ್ಕ್ ಹಾಕಿಡಿ ಶಿಲ್ಕ್ ಹಾಕ್ಬಿಟ್ಟು ಬಂದಿರ ವಾಪಸ್ ಬೇಡ 3,000 ಹಾಕಿ ಹೇಳ್ತೀನಿ ಶಿಲ್ಕ್ ಹಾಕಿ ತುಂಬಾ ಅವ್ರವೇ ಚಿಲ್ಲವೇ ಅವ್ರ ಗಾಡಿ ಕಟ್ಟಾಕ್ಬಿಡು ಇಲ್ಲ ಮುಗಿ ಅಂತ ಹೋಗ್ಬಿಡಪ್ಪ ನೋಡೋ ಏನೋ ಬಂದಿದ್ದೀರ ವಾಪಸ್ ಕಳ್ಸಬೇಡ ಅಂತ ಬಂದಿರೋದಕ್ಕೆ ಅಣ್ಣ ಕೊಟ್ಟಾಕ್ತಿರಿ ಯಾವುದೇ ಕಾರಣಕ್ಕೂ ಕೊಡ್ತಿರ್ಲಿಲ್ಲ ಆ ರೇಟಿಗೆ. ಸಾಕು ಇವು ಅವು ನಮ್ಮವಲ್ಲ ಅವನು ಸೇರ್ಸ್ ತುಂಬ್ಕೊಂಡದಾರ ತುಂಬ್ಕೊಳ್ಳಿ. ನಾವು ನೋಡಿದ್ದೇ ಇರಲ್ಲ. ಗೈಸ್ ನೋಡಿದ್ರಲ್ಲ 150 ಕಾಯಿ ಒಳ್ಳೆ ಸೈಜ್ ಆಗಿರೋ ಕಾಯಿನ ಬರೀ 3,200 ರೂಪಾಯಿಗೆ ತಗೊಂಡವ್ರೆ. ಅದು ನಾವು 3,200 ರೂಪಾಯಿ ಕೊಡೋಣ ಅಂತ ಹಿಂಸೆ ಮಾಡಿ ಇಸ್ಕೊಂಡಿದ್ಕೆ 2,800 ರೂಪಾಯಿಂದ ಕೇಳ್ಕೊಂಬಂದರು. ನಿಜ ಇಷ್ಟು ರೇಟಿಗೆ ಕೊಡೋಕ್ಕೆ ಹೊಟ್ಟೆ ಎಲ್ಲ ಉರಿತೈತೆ. ನಿಜ ಎಮರ್ಜೆನ್ಸಿ ಇಲ್ಲ ಅಂದಿದ್ರೆ ಮತ್ತು ನಮ್ಮ ರೋಡ್ ಹೆಂಗೈತೆ ಅಂದರೆ ಎಲ್ಲ ಕಿತ್ತೋಗ್ಬಿಟ್ಟೈತೆ. ಆ ರೋಡಲ್ಲೇ ಉರಿಯೋ ಬಿಸಿಲಲ್ಲಿ ತಗೊಂಬಂದಿದ್ದೀವಿ. ತಿರ್ಗಾ ವಾಪಸ್ ತಗೊಂಡವ್ರು ಯಾರು ಅಂದ್ಬಿಟ್ಟು ಕೊಟ್ಟು ಹೋಗ್ತಾ ಇರೋದು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ನಮ್ಮಂಥವ್ರಿಗೆ ಹಿಂಗೆ ಮೋಸ ಮಾಡಿದ್ರೆ ಇನ್ನು ಮುಗ್ಧ ರೈತರುಗಳು 10-15 ಎಲ್ಲ ಕಾಯ್ತಿರ್ತಾರಲ್ಲ 10 ರೂಪಾಯಿಗೆ 12 ರೂಪಾಯಿಗೆ ತಗೊಂತಾರೆ ಗುರು. ಇದನ್ನೆಲ್ಲ ಯಾರು ಕೇಳೋರೇ ಇಲ್ಲ. ಬರೀ ನಮ್ಮ ರೈತರಿಗೆ ಹಿಂಗೆ ಮೋಸ ಆಗುತ್ತೆ ಎಲ್ಲದ್ರಲ್ಲೂ. ರೆಡ್ ಹ್ಯಾಂಡಾಗಿ ವೀಡಿಯೋಸ್ಗಳು ಮಾಡಿದ್ರು ದಲ್ಲಾಳಿಗಳ್ನ ಯಾರು ಏನು ಕೇಳಲ್ಲ. ಎಷ್ಟೋ ಜನ ದಲ್ಲಾಳಿಗಳು ಹಳ್ಳಿಗೆ ಬಂದ್ಬಿಟ್ಟು ಕಾಯಿ ತೆಂಗಿನಕಾಯಿ ಇನ್ನೊಂದು ಮತ್ತೊಂದೆಲ್ಲವ ಕಮ್ಮಿಗೆ ತಗೊಂಡೋಗ್ತಾರೆ ಹೆಂಗೂ ಮಾರ್ಕೆಟ್ ಗೊತ್ತಿರಲ್ಲ ಅಂತ. ಇದನ್ನೆಲ್ಲ ನೋಡಿದ್ಮೇಲೆ ನಮ್ಮ ರೈತರುಗಳೇ ಎಚ್ಚೆತ್ಕೊಬೇಕು, ಎಲ್ಲ ಹುಷಾರಾಗಬೇಕು. ನಮ್ಮ ಬೆಳೆಗೆ ನಾವೇ ಬೆಲೆ ನಿಗದಿ ಮಾಡೋದನ್ನ ಕಲ್ತ್ಕೊಬೇಕು ನಾವು ರೈತರುಗಳು. ಯಾವುದೇ ಕಾರಣಕ್ಕೂ ಯಾರಿಗೂ ಬಗ್ಬಾರ್ದು ಅಷ್ಟೇ.